ಸ್ನೇಹಿತರೆ, ಇನ್ನೊಂದು ಮೂತ್ರ ಚಿಕಿತ್ಸೆಯಿಂದ ಬಂಜೇತನನ್ನು ಹೋಗಲಾಡಿಸೋದು, ಇದು ತಿಳ್ಕೋಣ. ಇದು ಅತ್ಯುತ್ತಮವಾದ ಒಂದು ಸಬ್ಜೆಕ್ಟ್. ಇದು ಬಂಜೇತನ ಅಂದ್ರೆ ಏನು? ಇನ್ಫೆರ್ಟಿಲಿಟಿ, ನಿಮಗೆಲ್ಲ ಗೊತ್ತಿರೋ ವಿಷಯ. ಸಂತಾನಹೀನತೆ. ಓಕೆ, ಅದನ್ನು ಯಾವ ರೀತಿಯಲ್ಲಿ ಹೋಗಲಾಡಿಸ್ಬೇಕು ನೋಡೋಣ. ಇಲ್ಲಿ ಇದು ಪ್ರಧಾನ ಕಂಡೀಷನ್ಸ್ ಏನಂದ್ರೆ, ಇದಕ್ಕೂ ಯಾವ ರೀತಿಯಲ್ಲಿ ಹೋಗಲಾಡಿಸ್ಬೇಕಂತೂ ಪ್ರತಿಯೊಬ್ಬರು ಅವರ ಲೈಫ್ ಅಂದ್ರೆ ಹೆಂಡತಿ ಗಂಡ ಇದಾರಲ್ಲ, ಹೆಂಡತಿ ಗಂಡ ಏನು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಿಕೊಂಡ್ರೆ ಇದು ಪರಿಹಾರ ಆಗತ್ತೆ ನೋಡೋಣ. ಸೊ ಪ್ರಧಾನವಾಗಿ ಒಬ್ಬರೇ ಹೆಂಡತಿ ಗಂಡದ ಮೂತ್ರ, ಗಂಡ ಹೆಂಡತಿ ಮೂತ್ರ ಕುಡಿಬೇಕಾಗತ್ತೆ. ಇಲ್ಲಿ ಅಷ್ಟೇ ಇರೋದು, ಮೇನ್ ಇಂಪಾರ್ಟೆಂಟ್ ಇದು. ಓಕೆ, ಸೊ ಅವಾಗ ಒಬ್ಬರು ಯೂರಿನ್ ಇನ್ನೊಬ್ರು ಕುಡಿಬೇಕಾಗತ್ತೆ, ಒಬ್ಬರು ಯೂರಿನ್ ಇನ್ನೊಬ್ರು ಮಸಾಜ್ ಮಾಡ್ಕೋಬೇಕಾಗತ್ತೆ. ಇದನ್ನು ಪ್ರಧಾನ ವಿಷಯ ಇಲ್ಲಿ. ಅಂದ್ರೆ ಏನಾಗತ್ತೆ ಈ ತರ ಮಾಡ್ಕೊಂಡಿದೆ ಅಂದ್ರೆ, ಈಗ ಉದಾಹರಣೆಗೆ ಗಂಡ ಹೆಂಡತಿ ಮೂತ್ರ ಕುಡಿಯೋದು, ಹೆಂಡತಿ ಗಂಡ ಮೂತ್ರ ಕುಡಿಯೋದು, ಈ ತರ ಮಾಡ್ಕೊಳ್ಳುವಾಗ ಅವರಲ್ಲಿರುವಂಥ ಹಾರ್ಮೋನ್ಸ್ ಇವ್ರಿಗೆ ಬರುತ್ತೆ, ಇವರಲ್ಲಿರುವಂಥ ಹಾರ್ಮೋನ್ಸ್ ಅವ್ರಿಗೆ ಹೋಗುತ್ತೆ. ಆ ರೀತಿಯಲ್ಲಿ ಮಾಡ್ಕೊಂಡಿದ ಮೇಲೆ ಏನಾಗುತ್ತೆ, ಖಂಡಿತ ಯಾವಾಗ ಹಾರ್ಮೋನ್ಸ್ ಅನ್ನೋದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆದರೆ ಇವರಲ್ಲಿ ಸ್ಪೆರ್ಮ್ ಕೌಂಟ್ ಹೆಚ್ಚಾಗತ್ತೆ. ಸೊ ಆಟೋಮೆಟಿಕ್ ಆಗಿ ಮಕ್ಕಳಾಗುವಂಥ ಅವಕಾಶ ಇದೆ. ಈ ಸ್ಪೆರ್ಮ್ ಕೌಂಟ್ ಹೆಚ್ಚಾಗೋದಾಗ್ಲಿ, ಸೆಕ್ಸುವಲ್ ಕೆಪಾಸಿಟಿ ಇನ್ಕ್ರೀಸ್ ಆಗೋದಾಗ್ಲಿ, ಈ ಥರ ಆಗಿದ ಮೇಲೆ ಮತ್ತೆ ಗರ್ಭಧಾರಣ ಆಗೇ ಆಗತ್ತೆ ನೋಡಿ. ಇಂಥ ಅದ್ಭುತವಾದ ವಿಷಯ. ಸೊ ಯಾರ್ಯಾರಿಗೂ ಈ ಮಕ್ಕಳು ಆಗಬೇಕು ಅಂತ ಇರ್ತದೋ, ಸೊ ಅವ್ರಿಗೆ ಆಸೆ ಇರುತ್ತೋ ಅಂಥವರೆಲ್ಲ ಈ ರೀತಿಯಲ್ಲಿ ಮಾಡ್ಕೋಬೇಕಾಗತ್ತೆ. ಸೊ ಏನಾಗತ್ತಂದ್ರೆ, ಮಕ್ಕಳು ಆಗ್ತಾ ಇಲ್ಲ ಅಂತ ಕಾರಣ ಮೇಯ್ನು ಸ್ಪೆರ್ಮ್ ಕೌಂಟ್ ಕಡಿಮೆ ಇರೋದೆ ನಾವು ನೋಡ್ತಾ ಇರ್ತೀವಿ. ತುಂಬ ಜನ ಗಂಡಸರಲ್ಲಿ ಸ್ಪೆರ್ಮ್ ಕೌಂಟ್ ಕಡಿಮೆ ಇರೋದು ಅಂದರೆ ಶುಕ್ರ ಕಣಗಳಲ್ಲಿ, ವೀರ್ಯ ಕಣಗಳಾಗಲಿ ಕಡಿಮೆ ಇರೋದು, ಅದು ಪ್ರಧಾನ ಕಂಡೀಷನ್ ಆಗಿರ್ತದೆ. ಆ ರೀತಿಯಲ್ಲಿರುವಾಗ ಈ ಥರ ಮಾಡ್ಕೊಳ್ಳಿ. ಸೊ ವೈಫು ಹಸ್ಬೆಂಡು ಪ್ರೆಸ್ ಯೂರಿನ್ ಇದೆಲ್ಲ, ಅವರು ಹಸ್ಬೆಂಡ್ ಪ್ರೆಸ್ ಯೂರಿನ್ ಇವ್ರು ಕುಡಿಯೋದು, ಹಸ್ಬೆಂಡ್ ಯೂರಿನ್ ಇವ್ರು ಕುಡಿದ್ರೆ ಪ್ರೆಸ್ ಯೂರಿನ್, ಸೊ ವೈಫ್ ಯೂರಿನ್ ಇವ್ರು ಕುಡಿಬೇಕಾಗತ್ತೆ. ಆ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ಆಗುತ್ತೆ. ಸೊ ಇಬ್ಬರೂ ಸಹ ಈ ಯೂರಿನ್ ಥೆರಪಿ ಮಾಡ್ಕೊಂಡವಾಗ ಅವರು ಗಮನಿಸಬೇಕಾಗಿರುವಂಥ ವಿಷಯ ಅಂದರೆ ಲೈಟ್ ಡೈಟ್ ಅಂದರೆ ನಿಮ್ಗೆ ಗೊತ್ತಿರೋ ವಿಷಯ. ವೆಜಿಟೇಬಲ್ಸ್ ಆಗಲಿ, ಜ್ಯೂಸಸ್ ಆಗಲಿ, ಇಂಥದ್ದು ಚೆನ್ನಾಗಿ ಜ್ಯೂಸಸ್ ಕುಡಿಯಬೇಕಾಗಲಿ, ಚೆನ್ನಾಗಿ ಈ ತರಕಾರಿಗಳು ತಿನ್ನೋದಾಗ್ಲಿ ಮಾಡಬೇಕಾಗತ್ತೆ. ಯಾವುದೇ ರೀತಿಯಲ್ಲಿ. ಸೊ ಅಂದರೆ ಇಬ್ಬರು ಒಂದೇ ಸೇಮ್ ಡೈಟ್ ತಗೊಂಡಿದ್ರೆ ಉತ್ತಮ. ಇವ್ರು ಏನು ಡೈಟ್ ತಗೊಂಡ್ರೆ ಅವ್ರು ಅದೇ ಡೈಟ್. ಎಸ್ಪೆಷಲಿ ಈ ಸಂತಾನಹೀನತೆ ಇರೋವಂಥ ನಾನು ಹೇಳ್ತಾ ಇದ್ರಿ, ಒಂದೇ ಡೈಟ್ ತಗೊಂಡ್ರೆ ಆ ಯೂರಿನ್ ಸಹ ಒಂದೇ ಲಕ್ಷಣಗಳು ಹೊಂದಿರ್ತವೆ. ಅವ್ರ ಯೂರಿನ್ ಆಗಲಿ ಇವ್ರ ಯೂರಿನ್ ಆಗಲಿ ಒಂದೇ ಲಕ್ಷಣಗಳು ಹೊಂದಿರ್ತದೆ. ಆವಾಗ ಖಂಡಿತ ಅವ್ರಿಗೆ ಒಬ್ರಿಗಿನ್ನೊಬ್ರಿಗೂ ಒಳ್ಳೆ ಲಾಭ ಸಿಗತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸೊ ಹಸ್ಬೆಂಡ್ ಯೂರಿನನ್ನು, ಸೊ ವೈಫ್ ಅಂದರೆ ಗಂಡಸರು ಹೆಂಡತಿ ಯೂರಿನನ್ನು ಅವ್ರ ಯೂರಿನನ್ನು ತಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಡೋದು, ಬಾಡಿ ಮಸಾಜ್ ಮಾಡ್ಕೋದಾಗ್ಲಿ ಅದನ್ನು ಸಹ ಉಪಯೋಗಿಸ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಮಾಡ್ಕೋಬೇಕು. ಆಮೇಲೆ ಗಂಡಸರು ಹೆಂಡತಿ ಮೂತ್ರವನ್ನು, ಸೊ ಹೆಂಡತಿ ಗಂಡವರ ಮೂತ್ರವನ್ನು ತಗೊಂಡು ಅವರ ಲೈಂಗಿಕ ಅವಯವವನ್ನು ಸಹ ಶುಭ್ರ ಮಾಡ್ಕೋಬಹುದು. ಓಕೆ, ಅದಕ್ಕೂ ಸಹ ಉಪಯೋಗಿಸ್ಕೋಬಹುದು. ಇದರಿಂದ ಏನಾಗತ್ತಂದ್ರೆ ಹಾರ್ಮೋನ್ಸ್ ಟ್ರಾನ್ಸ್ಫರ್ ಆಗಿ, ಓಕೆ, ಅವರ ಲೈಫ್ ಪಾರ್ಟ್ನರ್ ಆಗಿ ಅವ್ರಿಗೆ ಎಸ್ಪೆಷಲಿ ಹಾರ್ಮೋನ್ಸ್ ಟ್ರಾನ್ಸ್ಫರ್ ಆಗಿ ಸ್ಪರ್ಮ್ ಸ್ಟ್ರಾಂಗ್ ಆಗುತ್ತೆ, ಕೌಂಟ್ ಹೆಚ್ಚಾಗತ್ತೆ. ಸೊ ಅದೇ ರೀತಿಯಲ್ಲಿ ಅದ್ಭುತವಾದ ಅಂದರೆ ಒಂದು ಲೈಂಗಿಕ ವ್ಯವಹಾರ ತುಂಬ ಚೆನ್ನಾಗಿರ್ತದೆ. ಸೊ ಆನಂದವಾದ ರೀತಿಯಲ್ಲಿ ಆಗುತ್ತೆ. ಈ ರೀತಿ ಮಾಡಿಕೊಡುವಾಗ ಖಂಡಿತ ಏನಾಗತ್ತಂದ್ರೆ ಇನ್ನೊಂದು, ಸೊ ಇದೆಲ್ಲ ಮಾಡ್ತಾ ಇರುವಾಗ ಖಂಡಿತ ಅವರು ಲೈಂಗಿಕ ವ್ಯವಹಾರದಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ. ಆ ರೀತಿಯಲ್ಲಿ ಪಾಲ್ಗೊಂಡಿದ್ರೆ ಖಂಡಿತ ಸ್ಪೆರ್ಮ್ ಕೌಂಟ್ ಹೆಚ್ಚಾಗಿ, ಸೊ ಆಟೋಮೆಟಿಕ್ ಆಗಿ ಈ ಗರ್ಭಧಾರಣದು ಕನ್ಸೀವ್ ಆಗೋದು ಗ್ಯಾರಂಟಿ. ಆ ರೀತಿಯಲ್ಲಿ ಹೇಳ್ತಾರೆ. ಆಮೇಲೆ ಈ ಹಸ್ಬೆಂಡ್ ಅವರು ಅವರ ಹೆಂಡತಿ, ಎಸ್ಪೆಷಲಿ ಹೆಂಡತಿ ಲೇಬರ್ ಪೇನ್ಸ್ ಅಂದರೆ ಈ ಉದಾಹರಣೆಗೆ ಡೆಲಿವರಿ ಆಗೋ ಟೈಮ್ ಬಂದಿದೆ. ಆ ಟೈಮಲ್ಲಿ ಲೇಬರ್ ಪೇನ್ಸ್ ಬರುತ್ತೆ, ಹೆಚ್ಚಾಗಿ ನೋವುಗಳು ಬರುತ್ತಲ್ಲ ದೇಹದಲ್ಲಿ. ಸೊ ಡೆಲಿವರಿ ಆಗಬೇಕಂದ್ರೆ ಅಷ್ಟು ಈಸಿ ಅಲ್ಲ, ಪ್ರಸವ ಆಗಬೇಕಂದ್ರೆ. ಆ ಟೈಮಲ್ಲಿ ಹಸ್ಬೆಂಡ್ ವೈಫ್ ಅಂದರೆ ಹೆಂಡತಿ ಏನು ಮಾಡಬೇಕಂದ್ರೆ ಅವ್ರ ಗಂಡಸರ ಆ ಯೂರಿನನ್ನು ತಗೊಂಡು ಉಪಯೋಗಿಸ್ಕೊಂಡ್ರೆ ಕುಡಿಯೋದಾಗ್ಲಿ ಆ ರೀತಿಯಲ್ಲಿ ಮಾಡ್ಕೊಳ್ಳುವಾಗ ತುಂಬ ಉಪಯೋಗ ಆಗುತ್ತೆ. ಆ ಲೇಬರ್ ಪೇನ್ಸ್ ತಟ್ಕೊಳ್ಳೋಂಥ ಕೆಪಾಸಿಟಿ ಸಿಗತ್ತೆ. ಆ ಯೂರಿನ್ ಕುಡಿಬೇಕು. ಏನು ಮಾಡಬೇಕು, ಯಾರು ಗರ್ಭಧಾರಣ ಮಾಡ್ಕೊಂಡಿದ್ರೋ ಅವರು ಪ್ರಸವ ಟೈಮಲ್ಲಿ ಇವರು ಯೂರಿನನ್ನು ಉಪಯೋಗಿಸ್ಕೊಂಡಿದ್ರೆ
ತುಂಬ ಉತ್ತಮ. ಓಕೆ, ಅದು ತುಂಬ ಹೆಲ್ಪ್ ಆಗುತ್ತೆ, ಅವ್ರ ಪ್ರಸವ ಟೈಮ್ಗೂ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಹೆಂಡಸರು ಅಂದರೆ ಅವರ ಅಮ್ಮ ಅಂದರೆ ಮಹಿಳೆ ಏನು ಮಾಡ್ಬೋದು ಅಂದರೆ ಅವರ ಸ್ವಂತ ಯೂರಿನನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಉಪಯೋಗಿಸ್ಕೋಬೋದು, ಯಾವುದೇ ಧಾರಾಳ ಉಪಯೋಗಿಸ್ಕೋಬೋದು, ಏನೋ ಅದಕ್ಕೂ ಇಂಜರಿಕೇನು ಬೇಕಾಗಿಲ್ಲ ಅಂತ ಅದ್ಭುತವಾದ ರೀತಿಯಲ್ಲಿ ಆಗುತ್ತೆ. ಇನ್ನೊಂದು, ಯಾರ್ಯಾರಿಗೆ ಮಹಿಳೆಯರಿಗೆ ಎಸ್ಪೆಷಲಿ ಅಬ್ಡೋಮೆನ್ ಪೇನ್ ಬರೋದು, ವೈಟ್ ಡಿಸ್ಚಾರ್ಜ್ ಬರೋದು, ಜಾಸ್ತಿ ಬ್ಲೀಡಿಂಗ್ ಆಗೋದು, ಇದೆಲ್ಲ ನಾವು ಗಮನಿಸ್ತಾ ಇರ್ತೀವಿ. ಮೆನ್ಸ್ಟ್ರಲ್ ಪ್ರಾಬ್ಲಮ್ ಹೆಚ್ಚಾಗೋದು, ಇವೆಲ್ಲ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಇನ್ನೊಂದಿದೆ. ಸೊ ಇದೆಲ್ಲ ಆಗುವಾಗ ಅಂಥವ್ರಿಗೆಲ್ಲ ಏನಂತಂದರೆ ಈ ಮೂತ್ರ ಚಿಕಿತ್ಸೆ ಮಾಡಿಕೊಂಡಿದ್ರೆ ಖಂಡಿತ ಅವ್ರಿಗೆ ಒಳ್ಳೆ ಪರಿಹಾರಗಳು ಸಿಗತ್ತೆ. ತುಂಬ ಜನ ಈ ಹಿಸ್ಟೋರೆಕ್ಟಮಿ ಅಂತ ಆಗಿರ್ತದೆ, ಅಂದರೆ ಯುಟ್ರಸ್ ತೊಲಗಿಸ್ತಿರ್ತಾರೆ ನೋಡಿ, ಅಂಥವರು ಸಹ ಯೂರಿನ್ ಥೆರಪಿಯನ್ನು ಉಪಯೋಗಿಸ್ಕೊಂಡಿದ್ರೆ ತುಂಬ ಒಳ್ಳೆ ಫಲಿತ ಬರುತ್ತೆ. ಸೊ ಇನ್ನೊಂದೇನೆಂದರೆ ಯೂರಿನ್ ಥೆರಪಿ ಉಪಯೋಗಿಸ್ಕೋ ಏನಾಗುತ್ತೆ ಅಂದರೆ ನ್ಯಾಚುರಲ್ ಹೀಲಿಂಗ್ ಆಗೋದಾಗಲಿ, ಅವರ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗೋದಾಗಲಿ, ಮಂತ್ಲಿ ಸೈಕಲ್ಸು ರೆಗ್ಯುಲರೈಸ್ ಆಗೋದಾಗಲಿ, ಇದೆಲ್ಲ ಲಾಭಗಳು ಆಗತ್ತೆ. ಯಾವುದಕ್ಕೆ? ಈ ಯೂರಿನ್ ಥೆರಪಿಯಿಂದ ಇಷ್ಟೆಲ್ಲ ಲಾಭಗಳು ಆಗತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಗಮನಿಸಿಕೊಂಡು ಇದನ್ನು ಅಳವಡಿಸ್ಕೊಳ್ಳಿ.